ಇವಾಗ ಆಲೂ ಪರೋಟ ವಿತ್ ಮಿಂಟ್ ಚಟ್ನಿ ಒಳ್ಳೆ ಕಾಂಬಿನೇಷನ್ನು. ಇದನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬೇಕಾಗುವ ಸಾಮಾನುಗಳು ಇಲ್ಲಿ 2 ಆಲೂಗೆಡ್ಡೆ ಹಾಗೆ ಹುಂಡೆನೇ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಇಟ್ಟಿದ್ದೀನಿ. ಕಟ್ ಮಾಡಿ ಬೇಯಿಸ್ಕೋಬಾರ್ದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ, ಇಲ್ಲಿ ಸ್ವಲ್ಪ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಗಾರ್ನಿಷ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಪೆಪ್ಪರು, ಸಾಲ್ಟು ಹಾಕಬೇಕಾಗತ್ತೆ. ಇಲ್ಲಿ ಗೋಧಿ ಹಿಟ್ಟು 1.5 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಈ ಚಪಾತಿ ಡೋ ಥರ ಇದನ್ನು ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪ ಎಣ್ಣೆ, ಉಪ್ಪು ಹಾಕ್ಬಿಟ್ಟು. ಮಿಂಟ್ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿ ಹೋಗುತ್ತೆ ಇದಕ್ಕೆ. ಆಲೂ ಪರೋಟಗೆ ಮಿಂಟ್ ಚಟ್ನಿ ಮತ್ತು 1 ಕಪ್ಪಲ್ಲಿ ಕರ್ಡ್ಸ್ ಈ ಥರ ಸರ್ವ್ ಮಾಡಿದ್ರೆ ಭಾಳ ರುಚಿಯಾಗಿ ಇರುತ್ತೆ. ಮಿಂಟ್ ಚಟ್ನಿಗೆ ಇಲ್ಲಿ ನೋಡಿ ಪುದೀನ 1 ಕಟ್ಟು ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಮೆಣಸಿನ್ಕಾಯಿ, 1 ಸ್ಪೂನ್ ಜೀರಿಗೆ ಮತ್ತು 1 ಸ್ಪೂನ್ ಸಕ್ಕರೆ, ಇಲ್ಲಿ 1 ಲೈನ್ನ ಸ್ಕ್ವೀಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದಿಷ್ಟು ಹಾಕ್ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಇದೇ ಮಿಂಟ್ ಚಟ್ನಿ ಇದು. ಈಗ ಕಲಸೋದು ನೋಡಿ, ಚಪಾತಿ ಕಲಿಸ್ಕೊತೀರಲ್ಲ ಆ ರೀತಿಯೇ ಕಲಿಸ್ಕೋಬೇಕು. 2 ಸ್ಪೂನು ಎಣ್ಣೆ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಚಪಾತಿ ಕಲಸೋ ಥರನೇ ಇದನ್ನು ಕಲಿಸ್ಕೋಬೇಕು. ಅದೇ ಥರ ಡೋ ಮಾಡ್ಕೋಬೇಕು ಅಷ್ಟೇ. ಸೊ ಭಾಳ ಚೆನ್ನಾಗಿ ಬರುತ್ತೆ ಇದು. ಗೋಧಿ ಹಿಟ್ಟಲ್ಲೇ ಮಾಡಿ ಚೆನ್ನಾಗಿರುತ್ತೆ. ಈ ಥರ ಉಂಡೆ ಮಾಡ್ಕೋಬೇಕು. ಚಪಾತಿ ಕಲಿಸ್ತೀವಲ್ಲ ಆ ರೀತಿ ಕಲಿಸ್ಕೊಂಡು ಸ್ವಲ್ಪ ಎಣ್ಣೆ ಲೇಪನ ಮಾಡಿಕೊಂಡು ಇಟ್ಕೊಂಬಿಡಿ. ನೋಡಿ, ಒಂಚೂರು ಎಣ್ಣೆ ಲೇಪನ ಮಾಡಿದ್ದೀನಿ. ಮಾಡಿಬಿಟ್ಟು ಒಂದು 10-15 ನಿಮಿಷ ಈ ರೀತಿ ಮುಚ್ಚಿಟ್ಬಿಡಿ. ಮತ್ತು ಈಗ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡ್ಕೋಬೇಡಿ, ಈ ಥರ ಗ್ರೇಟ್ ಮಾಡ್ಕೊಳ್ಳಿ. ಅದಕ್ಕೆ ನಾನು ಹೇಳಿದ್ದು ಇದನ್ನು 1 ವಿಷಲ್ ಬರೋಷ್ಟು ನೀವು ಬೇಯಿಸ್ಕೊಳ್ಳಿ. ತುಂಬ ಬೆಂದ್ಬಿಟ್ರೆ ಏನಾಗುತ್ತೆ, ನೀರು ಥರ ಬಿಟ್ಕೊಳ್ಳುತ್ತೆ. ಈ ರೀತಿ ಫುಲ್ಲು ನೀವು 2 ಆಲೂಗೆಡ್ಡೆನೂ ಈ ಥರ ಅದು ಈ ಥರ ಬರುತ್ತೆ. ನೀರು ಬಿಟ್ಕೊಳ್ಳೋದಿಲ್ಲ, ಅದರಿಂದ ಪರೋಟ ಚೆನ್ನಾಗಾಗುತ್ತೆ. ಎರಡು 3 ವಿಶಿಲ್ ಆ ಥರ ಕೊಡಬೇಡಿ ಆಲೂಗೆಡ್ಡೆ. ನೀವು ಕುಕ್ಕರ್ ಬೇಯಿಸ್ದಾಗ ನೀರಾಗ್ಬಿಡುತ್ತೆ, ಪರೋಟ ಬೇಯಿಸೋಕ್ಕೆ ಬರಲ್ಲ ಅಂತೆಲ್ಲ ಹೇಳ್ತಾರೆ. ಸೊ ನೀವು ಈ ಥರ ಮಾಡ್ಕೊಂಡಾಗ ನೋಡಿ ಕ್ಲೀನಾಗಿ ಬರುತ್ತೆ. ಇದಕ್ಕೆ ನಾನೀಗ ಕೊತ್ತಂಬರಿ ಸೊಪ್ಪು ಮತ್ತು ಗರಂ ಮಸಾಲ ಪೌಡರು ಮತ್ತು ಪೆಪ್ಪರು, ಸಾಲ್ಟ್ ಹಾಕ್ತಾಯಿದ್ದೀನಿ. ಮತ್ತು ಖಾರ ತಿನ್ನೋರು ಮೆಣಸಿನ್ಕಾಯಿನ ಸ್ವಲ್ಪ ಚೆನ್ನಾಗಿ ನುಣ್ಣಗೆ ಮಾಡಿಕೊಂಡು ನೀವು ಹಾಕ್ಕೋಬೋದು. ಈ ಥರ ಪರೋಟ ತುಂಬ ಚೆನ್ನಾಗಾಗತ್ತೆ. ಈ ಥರ ಮಾಡಿ ಉಂಡೆ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಾಡಿಕೊಂಡು ಥರ ಸ್ಟಫ್ ಮಾಡಿಬಿಡಿ. ಒಬ್ಬಟ್ಟು ಇದು ಮಾಡ್ತೀರಲ್ಲ ಆ ರೀತಿ. ಈ ಥರ ಮಾಡಿಕೊಂಡು ಸ್ವಲ್ಪ ದಪ್ಪನಾಗೇ ಒಸದ್ಬಿಡಿ. ಇದನ್ನು ಹೀಗೆ ದಪ್ಪನಾಗೆ ಒಸದ್ಬಿಡಿ. ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ. ಈಗ ಅದ್ರ ಮೇಲೆ ಸ್ವಲ್ಪ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಗಾರ್ನಿಷ್ ಮಾಡಿದ್ದೀನಿ. ಹೆಂಚು ಕಾಯಕ್ಕೆ ಇಟ್ಟಿದ್ದೆ, ಅದ್ರ ಮೇಲೆ ಆ ರೀತಿ ಹಾಕ್ಬಿಡಿ. ಸ್ವಲ್ಪ ಬೇಯಬೇಕು ಚೆನ್ನಾಗಿ. ಸ್ವಲ್ಪ ಎಣ್ಣೆ ಮುಂದಕ್ಕೆ ಹಾಕಿ ಇನ್ನೊಂದು ಹೊಸ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ 2 ಮಾಡೋಕ್ಕೆ ತೋರಿಸ್ತೀನಿ. ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಈ ಕುಲ್ಚಾ ಥರ ಮೇಲೆ ಹೀಗೆ ಗಾರ್ನಿಷ್ ಮಾಡಿದಾಗ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. 2 ಕಡೆನೂ ಹೀಗೆ ಬೇಯಿಸ್ಬಿಡಿ ಅಷ್ಟೇ. ಸ್ವಲ್ಪ ಆಲೂ ಸ್ಟಫ್ ಮಾಡಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ.
ಎರಡು ಕಡೆನೂ ಬೇಯಿಸ್ಬಿಟ್ಟು ಮಿಂಟ್ ಚಟ್ನಿ ಜೊತೆ ಸರ್ವ್ ಮಾಡಿ.